ಇವಾಗ ನಾನು ಬ್ಯಾಲೆನ್ಸ್ ಡಯಟ್ ಹೇಳ್ತಾ ಇದ್ದೀನಲ್ಲ, ಇದೊಂದು ಈಸಿಯೆಸ್ಟ್ ವೇ ಆಫ್ ಲೂಸಿಂಗ್ ವೆಯ್ಟ್ ಅಥವಾ ಕಳ್ಕೊಂಡಿರೋ ವೆಯ್ಟ್ನ ಹಂಗೆ ಮೇಂಟೈನ್ ಮಾಡ್ಕೊಳ್ಳೋಕ್ಕೆ. ಸೊ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋ ಕೊನೆವರೆಗೂ ನೋಡಿ, ಅವಾಗಲೇ ನಿಮಗೆ ಇನ್ಫಾರ್ಮೇಶನ್ ಸಿಗೋದು. ಇನ್ಸ್ಟಾಗ್ರಾಮ್, ವಾಟ್ಸಪ್ಪಲ್ಲಿ ರೀಲ್ಸ್ ಎಲ್ಲ ಪೋಸ್ಟ್ ಮಾಡ್ತೀನಲ್ಲ, ಅದರೊಳಗೆ 1 ಮಿನಿಟ್ ಟೈಮ್ ಲಿಮಿಟ್ ಇರುತ್ತೆ. ಅಷ್ಟರೊಳಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಅಂತಲೇ ಯೂಟ್ಯೂಬಲ್ಲಿ ಮಾಡೋದು. ಯೂಟ್ಯೂಬಲ್ಲಿ ಈ ಲೆಂತಿ ವಿಡಿಯೋ ನೋಡಿದಾಗಲೇ ನಿಮಗೆ ಆ್ಯಕ್ಚುಲಿ ಆ ಕಾನ್ಸೆಪ್ಟ್ಗಳು ಅರ್ಥ ಆಗಿ ಅದನ್ನು ನಿಮ್ಮ ಲೈಫ್ ಮೇಲೆ ಇಂಪ್ಲಿಮೆಂಟ್ ಮಾಡಿ ಔಟ್ಪುಟ್ ತೆಗಿಯೋಕ್ಕಾಗೋದು. ನೀವು ಅರ್ಧಕ್ಕೆ ಸ್ಕಿಪ್ ಮಾಡಿಬಿಟ್ಟು ಚೂರೇನೋ ಇನ್ಫಾರ್ಮೇಷನ್ ಕೊಟ್ಟೆ ಅಂದ ತಕ್ಷಣ ಹೊರಟಾದ್ರೆ ನಿಮ್ಗೆ ಯಾವುದೇ ರೀತಿ ಪ್ರಯೋಜನ ಆಗಲ್ಲ. ಡೈರೆಕ್ಟಾಗಿ ಟಾಪಿಕ್ಕಿಗೆ ಜಂಪ್ ಮಾಡ್ತೀನಿ. ತುಂಬ ಜನ ಅಂದ್ಕೊಂಡಿರ್ತೀರ ನಾವು ಬ್ಯಾಲೆನ್ಸ್ಡ್ ಡಯಟ್ ಫಾಲೋ ಮಾಡ್ತೀವಿ ಅಥವಾ ಆಲ್ಕೋಹಾಲು ಮಾಡ್ರೇಷನಲ್ಲಿ ಕನ್ಸ್ಯೂಮ್ ಮಾಡಿದ್ರೆ ಫೈನು, ಹೆಲ್ತಿ ಫುಡ್ಡು ಅನ್ಹೆಲ್ತಿ ಫುಡ್ಡು ಅಥವಾ ಆಲ್ಕೋಹಾಲ್ ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡ್ತಾ ಇದ್ದೀವಿ ಅಂತ. ತುಂಬ ಜನಕ್ಕೆ ಈ ಬ್ಯಾಲೆನ್ಸ್ ಅಂದರೆ ಏನು ಅಂತಲೇ ಗೊತ್ತೇ ಇಲ್ಲ. ಎಕ್ಸಾಂಪಲ್, ಕೆಲವು ದಿನಗಳ ಹಿಂದೆ ನಾನು ಚಿಕನ್ ಬಿರಿಯಾನಿ ಕುಕ್ ಮಾಡ್ತಾ ಇದ್ದೆ. ಆವಾಗ 1.5 kg ಚಿಕನ್ಗೆ ನಾನು 400 ಗ್ರಾಮು ಅಕ್ಕಿ ಹಾಕಕ್ಕೆ ಹೋದೆ. ಅಕ್ಕಿ, ಅನ್ನ ಅಲ್ಲ, ಅಕ್ಕಿನ ನೀವು ಕುಕ್ ಮಾಡಿದ ನಂತರ 3 to 4 ಟೈಮ್ಸು ಜಾಸ್ತಿ ಆಗುತ್ತೆ, ನೀರು ವೆಯ್ಟ್ ಎಲ್ಲ ಆ್ಯಡ್ ಆಗುತ್ತೆ. ಸೊ ಅಕ್ಕಿನ ಹಾಕಕ್ಕೆ ಇದು ಮಾಡಿದೆ. ಆವಾಗ ತುಂಬ ಕ್ವಾಂಟಿಟಿ ಕಡಿಮೆ ಆಯಿತು ಅಂದ್ಬಿಟ್ಟು ನನ್ನ ಕಸಿನ್ನು ಮತ್ತು ನಮ್ಮ ಅಣ್ಣ ಆ ಪ್ಯಾಕೆಟ್ ಹಿಂದೆ ನೋಡಿದ್ರು. ಅಲ್ಲೇನಿತ್ತು, 500 ಗ್ರಾಮ್ ಚಿಕನ್ಗೆ 400 ಗ್ರಾಮ್ ಅಕ್ಕಿ ಯೂಸ್ ಮಾಡಿ ಅಂತ. ಸೊ ನನ್ನ ನೋಡಿ ಒಂಥರ ಆಡ್ಕೊಂಡು ಆಗ್ತಾ ಇರಲ್ಲೋ, ಇಷ್ಟ ಹಾಕಿದ್ದಾರೆ 200 ಗ್ರಾಮ್ ಚಿಕನ್ಗೆ 400 ಅಕ್ಕಿ ಅಂತ. ನೀನು ನೋಡಿದ್ರೆ 1.5 kg ಚಿಕನ್ಗೆ 400 ಗ್ರಾಮ್ ಅಕ್ಕಿ ಹಾಕ್ತಿದ್ಯಲ್ಲ ಅಂತ. ಸೊ ಆವಾಗ ನನಗೆ ರಿಯಲೈಸ್ ಆಯಿತು, ಯಾಕೆ ಜನ ಬ್ಯಾಲೆನ್ಸ್ಡ್ ಡಯಟ್ ಮಾಡ್ತಾ ಇದೀವಿ ಅನ್ಕೊಂತಾರೆ, ಆ್ಯಕ್ಚುಲಿ ಮಾಡ್ತಾ ಇರಲ್ಲ. ಆಮೇಲೆ ಬ್ಯಾಲೆನ್ಸ್ಡ್ ಡಯಟ್ ಏನು ಅಂತ. ಬ್ಯಾಲೆನ್ಸ್ಡ್ ಡಯಟ್ ಯಾವುದು ಅಂತ ಅಂದರೆ 250 ಗ್ರಾಮ್ ಚಿಕನ್ನು, 250 ಗ್ರಾಮು ಅನ್ನ ತಿಂದರೆ 2 ಈಕ್ವಲ್ ಕ್ವಾಂಟಿಟಿನಲ್ಲಿದೆ ಅಲ್ವಾ. ಚಿಕನ್ ಏನು ಪ್ರೋಟೀನು, ಅನ್ನ ಏನು ಕಾರ್ಬೋಹೈಡ್ರೇಟು, 2 ಈಕ್ವಲ್ ವೆಯ್ಟ್ ಇರೋದ್ರಿಂದ ಅದು ಬ್ಯಾಲೆನ್ಸ್ ಡಯಟ್ ಆಯಿತು. ಸೊ ಯೂಶಲಿ ಜನ ಮನೇಲಿ ಕುಕ್ ಮಾಡಲಿ ಅಥವಾ ಹೋಟೆಲಲ್ಲಿ ಬಿರಿಯಾನಿ ಎಲ್ಲ ತೊಗೊತಾರಲ್ಲ, ಮನೇಲಿ ಬಡಿಸ್ಕೊಂಡು ತಿಂದಾಗಲೂ ಮನೇಲಿ ಕುಕ್ ಮಾಡಿರೋ ಬಿರಿಯಾನಿನ ಏನು ಮಾಡ್ತಾರೆ ಅಂತಂದರೆ ಒಂದು 3 ರಿಂದ 4 ಪೀಸ್ಗಳು ಹಾಕ್ಕೊಂತಾರ. ಅದು 100 ಗ್ರಾಮ್ ಇರುತ್ತೆ. ಉಳಿದಿದ್ದೇನು ಮಾಡ್ತಾರೆ, 400 ಗ್ರಾಮ್ ರೈಸ್ನ ಬಡಿಸ್ಕೊತಾರೆ. ಸೊ ಇದು ಹೆಂಗೆ ಬ್ಯಾಲೆನ್ಸ್ ಆಯಿತು? ಪ್ರೋಟೀನ್ ಕೊಡ್ತಿರೋ ಚಿಕನ್ನು 100 ಗ್ರಾಮ್ ಅಂತೆ, ಕಾರ್ಬೋಹೈಡ್ರೇಟ್ ಕೊಡ್ತಿರೋ ರೈಸು 400 ಗ್ರಾಮ್ ಅಂತೆ. ಇದು ಇಂಬ್ಯಾಲೆನ್ಸ್ ಆಯಿತು. ಇವಾಗಲೇ ನೀವು ಓವರ್ ವೆಯ್ಟ್ ಆಗೋದು. ಈವನ್ ನೀವು ಹೋಟ್ಲಲ್ಲೂ ತಗೊಂಡಾಗ 100 ರಿಂದ 150 ಗ್ರಾಮು ಚಿಕನ್ ಹಾಕಿರ್ತಾರೆ, ಉಳಿದಿದ್ದು 350-400 ಗ್ರಾಮು ಅನ್ನ ಹಾಕಿರ್ತಾರೆ. ಅಲ್ಲೂ ಕೂಡ ಇಂಬ್ಯಾಲೆನ್ಸ್ ಆಯಿತು. ಅದು ಬ್ಯಾಲೆನ್ಸ್ಡ್ ಡಯಟ್ ಅಂತ ಕರೆಯಲ್ಲ. ಇಲ್ಲಿ ಇನ್ನೊಂದು ಕ್ಲಿಯರ್ ಆಗಿ ತಲೆಗೆ ಹಾಕೊಳ್ಳಿ, ನಾನು 400 ಗ್ರಾಮು ಅಕ್ಕಿ ಯೂಸ್ ಮಾಡಿ ಕುಕ್ ಮಾಡಿದ್ರೆ ಅದು 4 ಟೈಮ್ಸ್ ಜಾಸ್ತಿ ಆಗುತ್ತೆ. ಅಂದರೆ 1600 ಗ್ರಾಮು ನಿಮಗೆ ಅನ್ನ ಆಗುತ್ತೆ. ಸೊ ಅದಕ್ಕೆ ಅನ್ನನೇ ಬೇರೆ ಕ್ವಾಂಟಿಟಿ ಬೇರೆ, ಅಕ್ಕಿನೇ ಕ್ವಾಂಟಿಟಿ ಬೇರೆ. ಈ 100 ಗ್ರಾಮ್ ಅಕ್ಕಿ ವರ್ಸಸ್ 350 ಗ್ರಾಮ್ ಅನ್ನ ಅಂತ ಅಂದರೆ ಎರಡರೊಳಗೂ ಸೇಮ್ ಕ್ಯಾಲರೀಸ್ ಇರುತ್ತೆ. ಬಿಕಾಸ್ ಅಕ್ಕಿಗೆ ನೀರು ಹಾಕಿದಾಗ ನೀರು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ, ನೀರಲ್ಲಿ ಯಾವುದೇ ರೀತಿ ಕ್ಯಾಲರೀಸ್ ಇರಲ್ಲ. ಸೊ 100 ಗ್ರಾಮ್ ಅಕ್ಕಿನೇ 350 ಗ್ರಾಮ್ ರೈಸ್ ಆಗೋದು. ಡಿಪೆಂಡ್ಸ್ ನೀವು ಎಷ್ಟು ನೀರು ಹಾಕ್ತೀರಾ, ಯಾವ ರೀತಿ ಕುಕಿಂಗ್ ಮೆಥಡ್, ಅದ್ರ ಬಗ್ಗೆ ಡೆಪ್ತ್ ಹೋಗಲ್ಲ. ಸೊ ಈ ರೀತಿ ಇಂಬ್ಯಾಲೆನ್ಸ್ ಇಂದಾನೆ ನೀವು ಫ್ಯಾಟ್ ಗೇನ್ ಆಗ್ತಾ ಇರೋದು. ಆಮೇಲೆ ಇನ್ನೊಂದು ಫ್ಯಾಕ್ಟು, ರೈಸ್ ಯಾಕೆ ಇಷ್ಟು ಕಡಿಮೆ ಮಾಡ್ತಾ ಇದೀವಿ ಅಥವಾ ಅಷ್ಟೊಂದು ತಿನ್ಬಾರ್ದ ಅಂತ ಅಂದ್ರೆ ಖಂಡಿತ ತಿನ್ಬೋದು. ರೈಸ್ ಅಲ್ಲಿ ಯಾವುದೇ ರೀತಿ ನ್ಯೂಟ್ರಿಯೆಂಟ್ಸ್ ಇರಲ್ಲ, ಕಾರ್ಬೋಹೈಡ್ರೇಟ್ ಯಾವುದೇ ಕನ್ಸಿಡರ್ ಮಾಡಿದ್ರು. ಈವನ್ ಮುದ್ದೆ ಆಗಿರ್ಬೋದು, ಚಪಾತಿ ಆಗಿರ್ಬೋದು, ಅದೇನಕ್ಕೆ ಹೆಲ್ಪ್ಫುಲ್ ಅಂತ ಅಂದ್ರೆ ನಮ್ಗೆ ಎನರ್ಜಿ ಕೊಡಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಅಂದ್ರೆ ಫಿಸಿಕಲಿ ಮೂವ್ ಮಾಡ್ತೀವಿ, ಸ್ಪೋರ್ಟ್ ಆಕ್ಟಿವಿಟಿ ಅಥವಾ ಫೀಲ್ಡ್ ವರ್ಕ್, ಫಾರ್ಮಿಂಗು, ಅಗ್ರಿಕಲ್ಚರು, ಗಾರೆ ಕೆಲಸದವರು, ಈ ರೀತಿ ಫಿಸಿಕಲಿ ಮೂವ್ ಮಾಡ್ತೀವಲ್ಲ, ಅದಕ್ಕೆ ಕಾರ್ಬೋಹೈಡ್ರೇಟ್ ಬೇಕು. ಬಟ್ ನಾವು ಏನು ಮಾಡ್ತೀವಿ, ನಮ್ಮ ಇವತ್ತಿನ ಲೈಫ್ ಸ್ಟೈಲ್ ಹೆಂಗಿದೆ, ಕೂತ್ಕೋ, ಲ್ಯಾಪ್ಟಾಪ್ ಮುಂದೆ ಕೆಲಸ ಮಾಡು, ಎದ್ದೋಗು, ಇಷ್ಟೇ ಮಾಡ್ತಾ ಇರೋದು. ಈ ರೀತಿ ಆಕ್ಟಿವಿಟಿ ಇಲ್ಲ ಅಂದ ಕಾರಣ ಕಾರ್ಬೋಹೈಡ್ರೇಟ್ ನಿಮಗೆ ಅಷ್ಟೊಂದು ಪ್ರಮಾಣದಲ್ಲಿ ಅವಶ್ಯಕತೆ ಇಲ್ಲ. ಸೊ ನಾನು 250 ಗ್ರಾಮ್ ಚಿಕನ್ ಯೂಸ್ ಮಾಡಿದ್ರೆ 150 ಗ್ರಾಮ್ ಅನ್ನ ಬಡಿಸ್ಕೊತೀನಿ, ಮ್ಯಾಕ್ಸಿಮಮ್ 200 ಗ್ರಾಮು. ಬಿಕಾಸ್ ನಂದು ಒಂದು ರೀತಿ ಜಿಮ್ಮಲ್ಲಿ ಏನು ಫಿಸಿಕಲ್ ಆಕ್ಟಿವಿಟಿ ಮಾಡ್ತೀನಿ, ಅದು ಬಿಟ್ಟರೆ ಮೋಸ್ಟ್ ಆಫ್ ದ ಟೈಮ್ ನಾನು ಐಡ್ಲಾಗೆ ಕೂತ್ಕೊಂಡಿರ್ತೀನಿ. ಅದೇ ನೀವು ಈ ಎಂಡ್ಯೂರೆನ್ಸ್ ಅಥ್ಲೇಟ್ ಆಗಿರ್ತೀರ, ಫುಟ್ಬಾಲು, ವಾಲಿಬಾಲು, ಥ್ರೋಬಾಲು, ಸ್ವಿಮ್ಮಿಂಗು ಅಥವಾ ರನ್ನಿಂಗು, ಮ್ಯಾರಥಾನು, ಈ ಮಾರ್ಷಲ್ ಆರ್ಟ್ಸು, ಕರಾಟೆ, ಕುಂಗ್ಫು ಇವೆಲ್ಲ ಮಾಡ್ತಾ ಇದ್ದೀರಾ ಅಂತ ಅಂದರೆ ಅಂಥವ್ರಿಗೆ ಕಾರ್ಬೋಹೈಡ್ರೇಟ್ ಇಂದ ಪರ್ಫಾರ್ಮೆನ್ಸು ಇನ್ನೂ ಚೆನ್ನಾಗಾಗುತ್ತೆ. ಆ ಒಂದು ಚಾಂಪಿಯನ್ಶಿಪ್ನ ಗೆದ್ಕೊಂಡ್ಬರ್ಬೋದು. ಸೊ ಆ ಕಾರ್ಬೋಹೈಡ್ರೇಟೇ ಬೇಗ ನಿಮ್ಗೆ ಎನರ್ಜಿ ಕೊಡೋದು. ಅವರು ಕಾರ್ಬೋಹೈಡ್ರೇಟ್ ಜಾಸ್ತಿ ತಿನ್ನೋದ್ರೊಳಗೆ ಅರ್ಥ ಇದೆ, ತಿಂದು ಕೂಡ ಅವಾಗ ಫ್ಯಾಟ್ ಗೇನ್ ಆಗಲ್ಲ. ಬಟ್ ಐಡಲ್ಲಾಗೆ ಕೂತ್ಕೊಂಡಿರೋರಿಗೆ ಅಷ್ಟೊಂದು ಕಾರ್ಬೋಹೈಡ್ರೇಟ್ ಅವಶ್ಯಕತೆ ಇಲ್ಲ. ಮತ್ತು 2 ನ್ಯೂಟ್ರಿಯೆಂಟ್ ಯಾವುದು ನಮ್ಮ ದೇಹಕ್ಕೆ ರೆಗ್ಯುಲರ್ ಬೇಕಾಗಿರೋದು ಅಂದರೆ
ಫೈಬರ್ಸ್ ಮತ್ತೆ ಫ್ಯಾಟ್ಸ್ ಅಷ್ಟೇ 40 ಗ್ರಾಮ್ಸ್ ನಿಮಗೆ ಬೇಕೇ ಬೇಕು. ಫ್ಯಾಟ್ಸ್ ಕೆಟ್ಟದು ಅನ್ಕೊಂಡಿದ್ರೆ ಖಂಡಿತ ಅಲ್ಲ, 40 ಗ್ರಾಮ್ಸ್ ಫ್ಯಾಟ್ಸ್ ಕಂಪ್ಲೀಟ್ಲಿ ಫೈನು. ಇದು ಯಾಕೆ 40 ಗ್ರಾಮ್ಸ್ ಅಂತ ಅಂದ್ರೆ ನಿಮ್ಮ ಹಾರ್ಮೋನ್ ನ ಪ್ರೊಡ್ಯೂಸ್ ಮಾಡಕ್ಕೆ ಥಿಂಕಿಂಗ್, ಒಂದ್ ರೀತಿ ಬಾಡಿಗೆಲ್ಲ ಲೂಬ್ರಿಕೇಶನ್ ಬೇಕಂದ್ರೆ ಆಯಿಲ್ ಬೇಕೇ ಬೇಕು. ಯಾಕೆ ಇದು ಇಷ್ಟು ಕಡಿಮೆ ಕ್ವಾಂಟಿಟಿ ಅಂತ ಅಂದ್ರೆ ಒಂದು ನಮ್ಮ ದೇಹಕ್ಕೆ ಅಷ್ಟೊಂದು ಅವಶ್ಯಕತೆ ಇಲ್ಲ, ಮತ್ತೊಂದು ಅದ್ರೊಳಗೆ ಡಬಲ್ ಕ್ಯಾಲರೀಸ್ ಇರುತ್ತೆ. ಈ ಕಾರ್ಬೋಹೈಡ್ರೇಟ್ ಪ್ರೋಟೀನ್ಸ್ ಅಂತ ಅಂದಾಗ ಅದ್ರೊಳಗೆ 4 ಕ್ಯಾಲರೀಸ್ ಬಂದ್ರೆ ಇದ್ರೊಳಗೆ 9 ಕ್ಯಾಲರೀಸ್ ಇರುತ್ತೆ. ಸೊ ಕ್ವಾಂಟಿಟಿನೂ ರೆಡ್ಯೂಸ್ ಮಾಡ್ಬೇಕಾಗುತ್ತೆ. 250 ಗ್ರಾಮ್ ಇದೆಲ್ಲ ಯೂಸ್ ಮಾಡ್ತಿದ್ರ ಅಂತ 250 ಗ್ರಾಮ್ ನೀವು ತುಪ್ಪನೋ ಬೆಣ್ಣೆನೋ ಯೂಸ್ ಮಾಡಿದ್ರೆ ಅದು ಕಂಪ್ಲೀಟ್ಲಿ ರಾಂಗು. ಯೂಶಲಿ ಇದನ್ನ ಕೌಂಟ್ ಮಾಡೋ ಅವಶ್ಯಕತೆ ಇಲ್ಲ. ಬಿಕಾಸ್ ನಾನು ಬಿರಿಯಾನಿ ಮಾಡ್ಲಿ, ನೀವೇ ಯಾವುದೇ ಒಂದು ಫುಡ್ ಮಾಡಿದ್ರು ಆಯಿಲ್ ಏನಾರು ಹಾಕಿರ್ತೀರಾ, ಇಲ್ಲ ಏನೋ ಒಂದು ಮೊಟ್ಟೆನೋ ಫುಲ್ ಹೋಲ್ ಎಗ್ ಏನೋ ಒಂದು ಕನ್ಸ್ಯೂಮ್ ಮಾಡಿರ್ತೀರಾ. ಸೊ ಅದನ್ನ ಒಂದರ ಮಟ್ಟಿಗೆ ಇಗ್ನೋರ್ ಮಾಡ್ಬೋದು. ಮತ್ತೊಂದು ಫೈಬರ್, ಇದು ಅಷ್ಟೇ ನೀವು ಊಟ ಮಾಡುವಾಗ ಅಷ್ಟೇ ಕ್ವಾಂಟಿಟಿ ನೀವು ತರಕಾರಿ, ಸೊಪ್ಪು, ಹಣ್ಣುಗಳನ್ನ ತಿನ್ನೋ ಅವಶ್ಯಕತೆ ಇದೆ. ಫೈಬರ್ಸ್ ಡೈಜೆಷನ್ಗೂ ಹೆಲ್ಪ್ ಆಗುತ್ತೆ. ತಿರ್ಗಾ ಚಿಕನ್ ತುಂಬಾ ತಿಂದು ನಂಗೆ ಲೂಸ್ ಮೋಷನ್ ಆಯ್ತು ಅಂತಿರಲ್ಲ, ಅದಕ್ಕೆ ಕಾರಣ ಆ ಚಿಕನ್ ಅಲ್ಲಿ ಫೈಬರ್ಸ್ ಇರಲ್ಲ. ಆ ರೈಸ್ ಕ್ವಾಂಟಿಟಿ ಕಡಿಮೆ ಆಗಿದೆ, ಅದ್ರೊಳಗೂ ಫೈಬರ್ಸ್ ಇದ್ರು ಸ್ವಲ್ಪ ಕಡಿಮೆ ಫೈಬರ್ ಸಿಗುತ್ತೆ. ಸೊ ಈ ರೀತಿ ತರಕಾರಿ, ಸೊಪ್ಪು, ಹಣ್ಣುಗಳು ಆಡ್ ಮಾಡಿದಾಗ ಫೈಬರ್ ಸಫಿಶಿಯೆಂಟ್ ಆಗಿ ಸಿಗುತ್ತೆ. ನಿಮ್ಗೆ ಹೀಟ್ ಆಗೋದಾಗ್ಲಿ, ಲೂಸ್ ಮೋಷನ್ ಆಗೋದಾಗ್ಲಿ, ಚಿಕನ್ ಜಾಸ್ತಿ ತಿಂದೆ, ಮೊಟ್ಟೆ ಜಾಸ್ತಿ ತಿಂದೆ ಅಂದಾಗ ಆ ಒಂದು ಪ್ರಾಬ್ಲಮ್ ಫೇಸ್ ಮಾಡೋ ಹಾಗಿರಲ್ಲ. ಈಗ ಬ್ಯಾಲೆನ್ಸ್ ಡಯಟ್ ಇಂದ ನೀವು ಡಯಟ್ ಮಾಡಿದ್ರೆ ವೆಯ್ಟ್ ಲಾಸ್ ಆಗುತ್ತೆ ಅಥವಾ ಕಳ್ಕೊಂಡಿರೋ ವೆಯ್ಟ್ ನ ಹೇಗೆ ಮೇಂಟೈನ್ ಮಾಡ್ಬೋದು ಅಂತ ಅಂದ್ರೆ, ಈ ಒಂದು ಹೈ ವಾಲ್ಯೂಮ್ ಫುಡ್, ಈ ಪ್ರೋಟೀನು ಮತ್ತೆ ತರಕಾರಿ, ಸೊಪ್ಪು, ಹಣ್ಣೆಲ್ಲ ತಿಂತಿರಲ್ಲ, ಇದ್ರೊಳಗೆ ಕ್ಯಾಲರೀಸ್ ಕಡಿಮೆ ಇರುತ್ತೆ, ಹೊಟ್ಟೆ ತುಂಬಾ ಜಾಸ್ತಿ ತುಂಬಿಸುತ್ತೆ. ಜೊತೆಗೆ ಆ ಪ್ರೋಟೀನ್ ಬರ್ನ್ ಮಾಡಕ್ಕೆ ನಮ್ಮ ಬಾಡಿಗೆ ಸರ್ಟೈನ್ ಅಮೌಂಟ್ ಆಫ್ ಕ್ಯಾಲರೀಸ್ ಬೇಕಾಗುತ್ತೆ. ಸೊ ಅವಾಗ ನೀವು ಓವರ್ ಈಟ್ ಮಾಡಲ್ಲ. ಅದೇ ರೈಸು ಅಥವಾ ಸಿಂಪಲ್ ಕಾರ್ಬೋಹೈಡ್ರೇಟ್ ಅಂತ ಹೇಳ್ತೀನಿ, ಶುಗರು ಕೂಡ ಸಿಂಪಲ್ ಕಾರ್ಬೋಹೈಡ್ರೇಟ್. ಇದೆಲ್ಲ ಏನ್ ಮಾಡುತ್ತೆ ಅಂತ ಅಂದ್ರೆ ಬೇಗ ಇನ್ಸುಲಿನ್ ಸ್ಪೈಕ್ ಮಾಡಿ ಹೊಟ್ಟೆ ತುಂಬಿಸೋ ಫೀಲಿಂಗ್ ಕೊಟ್ಬಿಡುತ್ತೆ, ಮತ್ತೆ ಅಷ್ಟೇ ಬೇಗ ಹೊಟ್ಟೆ ಹಸಿಯಕ್ಕೆ ಶುರು ಆಗುತ್ತೆ. ಬಟ್ ಈ ಪ್ರೋಟೀನು ಮತ್ತೆ ಫೈಬರ್ಸ್ ಹೇಳದ್ನಲ್ಲ, ತರಕಾರಿ, ಸೊಪ್ಪು, ಹಣ್ಣು ಇವೆಲ್ಲ ಹೊಟ್ಟೆ ತುಂಬಿಕೊಂಡೇ ಇಟ್ಕೊಳ್ಳುತ್ತೆ. ಅವಾಗ ನೀವು ಬೇರೆ ರೀತಿ ಕುರುಕ್ಲು ತಿಂಡಿ ತಿನ್ಬೇಕು ಅನ್ನೋ ಕ್ರೇವಿಂಗು ಮಾಡಲ್ಲ, ಅನ್ನೆಸೆಸರಿ ಎಕ್ಸ್ಟ್ರಾ ಕ್ಯಾಲರೀಸ್ ಆಡ್ ಆಗಲ್ಲ, ಬ್ಯಾಲೆನ್ಸ್ಡ್ ಆಗಿರುತ್ತೆ. ಸೊ ಇವಾಗ ಮಿನಿ ಕೇಸಸ್ ಅಲ್ಲಿ ವೆಯ್ಟ್ ಲಾಸ್ ಆಗುತ್ತೆ. ವೆಯ್ಟ್ ಲಾಸ್ ಮಾಡಿದ್ರೆ ಬ್ಯಾಲೆನ್ಸ್ಡ್ ಆಗಿ ನೀವು ವೆಯ್ಟ್ ನ ಥ್ರೂಔಟ್ ದ ಲೈಫ್ ಮೇಂಟೈನ್ ಮಾಡ್ಕೊಂಡು ಹೋಗಕ್ಕೂ ಹೆಲ್ಪ್ ಆಗುತ್ತೆ. ನಾನು ಯಾವಾಗ್ಲೂ ಲಾಂಗ್ ಟರ್ಮ್ ಪರ್ಮನೆಂಟ್ ವೆಯ್ಟ್ ಲಾಸ್ ಅಂತೀನಲ್ಲ, ಇದೇನೆ. ಇನ್ ಕೇಸ್ ನೀವು ತುಂಬಾ ತಿಂಗಳಿಂದ ವರ್ಷದಿಂದ ಸ್ಟ್ರಗಲ್ ಮಾಡ್ತಾ ಇದ್ದೀರಾ ವೆಯ್ಟ್ ಲಾಸ್ ಮಾಡಕ್ಕೆ, ಅಂದ್ರೂ ಯಾವುದೇ ರೀತಿ ನೀವು ಅನ್ಕೊಂಡ್ ಹಾಗೆ ರಿಸಲ್ಟ್ಸ್ ಬರ್ತಾ ಇಲ್ಲ ಅಥವಾ ರಿಸಲ್ಟ್ಸ್ ಬರ್ತಾನೆ ಇಲ್ಲ ಅಂತಂದ್ರೆ ನಾವು ಆನ್ಲೈನ್ ಕೋಚಿಂಗ್ ಕೂಡ ಪ್ರೊವೈಡ್ ಮಾಡ್ತಾ ಇದೀವಿ. ಇಂಟ್ರೆಸ್ಟ್ ಇರೋರು ನಮಗೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿ ಜಾಯಿನ್ ಆಗ್ಬೋದು. ಸೊ ಈ ವಿಡಿಯೋ ಇಂದ ನಿಮ್ಗೆ ಹೆಲ್ಪ್ಫುಲ್ ಆಗಿದೆ, ನಿಮ್ ಫ್ರೆಂಡ್ಸ್ ಹತ್ರನೂ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗಲಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.